ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಿನ್ನ ಕಣ್ಣೀರನ್ನು ಕಂಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ. ನಮ್ಮಲ್ಲಿ ಅನೇಕರು ವರ್ಷಗಳ ಹಿಂದೆ ಕೆಲವು ವಿಷಯಗಳಿಗಾಗಿ ಪ್ರಾರ್ಥಿಸಿದ್ದೇವೆ. ಕುಟುಂಬದ ರಕ್ಷಣೆಗಾಗಿರಬಹುದು, ಆರೋಗ್ಯಕ್ಕಾಗಿರಬಹುದು, ಒಳ್ಳೆಯ ಉದ್ಯೋಗಕ್ಕಾಗಿರಬಹುದು, ವಿವಾಹಕ್ಕಾಗಿರಬಹುದು, ಸೇವೆಗಾಗಿ ಅಥವಾ ಯಾವುದಾದರೂ ವಿಶೇಷ ಆಶೀರ್ವಾದಕ್ಕಾಗಿ ಕಣ್ಣೀರಿಂದ ದೇವರನ್ನು ಬೇಡಿಕೊಂಡಿದ್ದೇವೆ. ಆದರೆ ಕಾಲ ಕಳೆದಂತೆ ನಾವು ಆ ಪ್ರಾರ್ಥನೆಗಳನ್ನೇ ಮರೆತು ಬಿಡುತ್ತೇವೆ. ಯಾಕೆಂದರೆ ದೇವರಿಂದ ಇನ್ನೂ ಕೂಡ ಅವುಗಳಿಗೆ ಉತ್ತರ ಸಿಗಲಿಲ್ಲ. ಆದರೆ ಒಂದು ಸಂತೋಷದ ಸಂದೇಶ ಏನೆಂದರೆ, ನೀವು ಮರೆತ ಪ್ರಾರ್ಥನೆಗಳನ್ನು ದೇವರು ಎಂದಿಗೂ ಮರೆಯುವುದಿಲ್ಲ ಪ್ರಿಯರೇ. ದೇವರ ಸಮಯ ಬಂದಾಗ ನೀವು ಕಣ್ಣೀರಿನಲ್ಲಿ ಬಿತ್ತ ಬೀಜಗಳು ಬಲ ಕೊಡಲು ಪ್ರಾರಂಭಿಸುತ್ತದೆ. ನೀವು ಬಿತ್ತಿದ ಬೀಜಗಳು ಬೇಗನೆ ಬಲವನ್ನು ಕೊಡಲಿಕ್ಕಿದೆ ಪ್ರಿಯರೇ. ಸಕರಿಯ ಮತ್ತು ಎಲಿಸಬೆತು ವಯಸ್ಸಾದವರಾಗಿದ್ದರು. ಅವರು ಯೌವನಸ್ಥನಾಗಿ ಇರುವಾಗ ಮಗುಗಾಗಿ ಪ್ರಾರ್ಥನೆಯನ್ನು ಮಾಡಿರಬಹುದು. ಅನೇಕ ವರ್ಷಗಳು ಕಳೆದಿದ್ದವು. ಬಹುಶಃ ಅವರು ಆ ನಿರೀಕ್ಷೆಯನ್ನು ಕಳೆದುಕೊಂಡಿರಬಹುದು. ಆದರೆ ದೇವರು ಅವರ ಪ್ರಾರ್ಥನೆಯನ್ನು ಮರೆತಿರಲಿಲ್ಲ. ದೇವದೂತನನ್ನು ಕಲಗಿಸಿ, ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿದೆ, ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಮುಟ್ಟಿದೆ ಎಂಬುದಾಗಿ ಸಕರಿಯನಿಗೆ ಹೇಳಿ ಅದೇ ರೀತಿಯಲ್ಲಿ ಮಗುವನ್ನು ಕೊಟ್ಟು ದೇವರು ಆಶೀರ್ವದಿಸಿದರು. ಹಣ್ಣಲು ಕೂಡ ತನ್ನ ಹೃದಯದ ವೇದನೆಯೊಂದಿಗೆ ದೇವರನ್ನು ಪ್ರಾರ್ಥಿಸಿದಳು. ಸರಿಯಾದ ಸಮಯದಲ್ಲಿ ದೇವರು ಅವಳಿಗೆ ಸಮುವೇಲನನ್ನು ಕೊಟ್ಟರು. ದೇವರನ್ನು ಬಗ್ಗೆ ವಾಕ್ಯ ಹೇಳುತ್ತದೆ, ಆತನು ಎಲ್ಲವನ್ನು ತನ್ನ ಸಮಯದಲ್ಲಿ ಸುಂದರವಾಗಿ ಮಾಡುವ ದೇವರು ಎಂಬುದಾಗಿ. ಪ್ರಿಯರೇ, ಇಂದು ನೀವು ಅನೇಕ ವರ್ಷಗಳಿಂದ ಪ್ರಾರ್ಥಿಸುತ್ತಿದ್ದರೂ ಉತ್ತರ ಇಲ್ಲದೇ ಇರೋ ಕಾರಣ ನೀವು ನಿರಾಶೆಯಲ್ಲಿ ಇದ್ದೀರಿ. ನಿರಾಸೆ ಆಗಬೇಡ್ರಿ. ದೇವರು ಖಂಡಿತ ನಿಮಗೆ ಅದ್ಭುತವನ್ನು ಮಾಡಲಿಕ್ಕೆ ಹೋಗುತ್ತಾ ಇದ್ದಾರೆ. ನೀವು ಮರೆತ ಪ್ರಾರ್ಥನೆ ಇನ್ನೂ ದೇವರ ನೆನಪಿನಲ್ಲಿದೆ. ನೀವು ಸುರಿದ ಕಣ್ಣೀರು ದೇವರ ಪಾತ್ರೆಯಲ್ಲಿ ಸಂಗ್ರಹವಾಗಿದೆ. ನೀವು ಬಿತ್ತಿದ ನಂಬಿಕೆಯ ಬೀಜವು ದೇವರ ಸಮಯದಲ್ಲಿ ಬಲ ಕೊಡುತ್ತದೆ. ಆದ್ದರಿಂದ ಪ್ರಾರ್ಥನೆಯನ್ನು ನಿಲ್ಲಿಸಬೇಡ್ರಿ. ಪ್ರಾರ್ಥಿಸುತ್ತಲೇ ಇರಿ, ನಂಬಿಕೆಯಿಂದ ಇರಿ, ಕಾಯುತ್ತಲೇ ಇರಿ. ಏಕೆಂದರೆ ನಾವು ಮರೆತ ಪ್ರಾರ್ಥನೆಗಳನ್ನು ದೇವರು ಮರೆಯುವುದಿಲ್ಲ. ಆತನು ಸಮಯ ಬಂದಾಗ ಅದರ ಬಲವನ್ನು ನೀವು ಖಂಡಿತ ನೋಡಲಿಕ್ಕೆ ಹೋಗುತ್ತಾ ಇದ್ದೀರಾ. ಕರ್ತನು ನಿಜವಾಗಿ ನಿಮ್ಮ ಜೀವನದಲ್ಲಿ ಅತಿ ಬೇಗನೆ ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ. ಸಂತೋಷವಾಗಿರ್ರಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.